ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಏ ಇಮಾಂ ಬ್ರಹ್ಮವಿದ್ಯಾಂ ಉಪಯಂತಿ ಆತ್ಮಭಾವೇನ ಶ್ರದ್ಧಾಭಕ್ತಿ ಪುರಸ್ಸರಾಹ ಅಂಥೇಳಿ ಒಂದು ಶ್ರುತಿವಾಕ್ಯ. ಇದು ಏನು ಹೇಳತೈತಿ ಅಂದ್ರೆ, ಯಾರು ಶ್ರದ್ಧಾಭಕ್ತಿಗಳಿಂದ ಕೂಡಿರ್ತಾರ ಅವರು ಯಾವಾಗಲೂ ಸಹಿತ ಬ್ರಹ್ಮವಿದ್ಯೆಯಲ್ಲಿನ ತಲ್ಲೀನರಾಗಿರ್ತಾರ, ಬ್ರಹ್ಮನಿಗೆ ಅತ್ಯಂತ ಸಮೀಪವಾಗಿರ್ತಾರ ಅಂತ ಹೇಳತೈತಿ. ನೋಡ್ರಿ, ಶ್ರದ್ಧೆ ಮತ್ತು ಭಕ್ತಿಯಿಂದ ದೇವರಾಗತಾನ ಮತ್ತು ದ್ವೇಷ ಅಹಂಕಾರ ಮುಂತಾದವುಗಳಿಂದ ಅವನ ದೈತ್ಯನಾಗತಾನ. ನಿನ್ನ ಭಾವನೆಗಳು, ನಿನ್ನ ವಿಚಾರಗಳು ಒಳ್ಳೇದು ಇತ್ತಪ್ಪ ಅಂದ್ರೆ ನೀನ ದೇವರಾಗತಿ. ಮತ್ತು ನಿನ್ನ ವಿಚಾರಗಳು, ನಿನ್ನ ಭಾವನೆಗಳು ವಿಚಿತ್ರದಾವು, ಇನ್ನೊಬ್ಬರಿಗೆ ತೊಂದರೆ ಕೊಡುವಂಗೆ ಐತಿಪ್ಪ ಅಂದ್ರೆ ನೀನ ದೈತ್ಯನಾಗತಿ. ಅದಕ್ಕೆ ಒಂದು ಸ್ಪಷ್ಟವಾಗಿ ತಿಳ್ಕೊ, ಏನಂದ್ರೆ ನೀನು ಬ್ರಹ್ಮಸ್ವರೂಪನ ಅದಿ. ಆದ್ರೆ ನಿನ್ನ ಕರ್ಮಕ್ಕೆ ಅಂಟಿಕೊಂಡು ಅಜ್ಞಾನ ಅನ್ನೋದು ಆವರಿಸ್ಕೊಂಡು ಬಿಟ್ಟಿದ್ದೀನಿ. ಆ ಅಜ್ಞಾನ ಯಾವಾಗ ನಿರಶನ ಆಗತೈತಿ ಆವಾಗ ನಿನಗೆ ಗೊತ್ತಾಗತೈತಿ ಏನಂದ್ರೆ, ಇಷ್ಟು ದಿನ ನಾ ಅಂದರೆ ಯಾರಂತ ತಿಳ್ಕೊಂಡಿದ್ನಿ ಅದನ್ನು ಅಲ್ಲ, ಯಾವುದನ್ನ ಅಲ್ಲ ಅಂಥೇಳಿ ತಿಳ್ಕೊಂಡಿದ್ನಿ ಅದ ನಾನು ಅಂಥೇಳಿ ನೀ ಸ್ಪಷ್ಟ ಮಾಡಿಕೊಳ್ಳತಿ. ಇದು ಜ್ಞಾನದ ವಿಷಯ ಐತಲ್ಲ, ಒಂಥರ ಕಬ್ಬಿಣದ ಕಡ್ಲಿದ್ದಂಗೆ ರೀ. ಕಬ್ಬಿಣದ ಕಡ್ಲಿ ತಿನ್ನಕ್ಕೆ ಹೆಂಗೆ ಭಾಳ ಸಾಧ್ಯ ಇಲ್ಲಲ್ಲ, ಹಂಗೆ ಈ ಜ್ಞಾನವನ್ನು ಪೂರ್ಣವಾಗಿ ತಿಳ್ಕೊಳ್ತೇನೆಂದ್ರೆ ಅಸಾಧ್ಯವಾದ ಮಾತು. ಆದರೂ ಸಹಿತ ಸಿದ್ಧಾರೂಢಪ್ಪನವರು, ಸದ್ಗುರುನಾಥ ಏನು ನಮ್ಮೊಳಗೆ ಕುಂತು ನುಡಿಸ್ತಾನ ಅದನ್ನು ನುಡಿಯೋಕೆ ಪ್ರಯತ್ನ ಮಾಡೋದೊಂದು ನಮ್ದು ಕರ್ತವ್ಯ. ಬಯಲ ಅತಿಥಿ ಅನ್ನುವಂತಹ ಈ ಒಂದು ಕಾದಂಬರಿ ರೂಪದ ಸಿದ್ಧಾರೂಢರ ಚರಿತ್ರದೊಳಗೆ ಸಿದ್ಧ ಬಾಲಕರು ಗುರು ಸೇವೆಯನ್ನು ಎಷ್ಟೊಂದು ನಿಷ್ಠೆಯಿಂದ, ಎಷ್ಟೊಂದು ನಿರಹಂಭಾವದಿಂದ, ಸ್ಥಾನ ಸೇವೆಯನ್ನು, ಅಂಗ ಸೇವೆಯನ್ನು, ಆಪ್ತ ಸೇವೆಯನ್ನು, ಸದ್ಭಾವನಾ ಸೇವೆಯನ್ನು ಮಾಡಕತ್ತಾರು ಅಂಥೇಳಿ ನಾವು 11ನೆಯ ಭಾಗದೊಳಗೆ ತಿಳ್ಕೊಂಡೇವಿ. ಇವತ್ತು ನಾವು 12ನೆಯ ಭಾಗವನ್ನು ತಿಳ್ಕೊಳ್ಳೋದು. ಯಥಾ ಪ್ರಕಾರವಾಗಿ ಸಿದ್ಧ ಬಾಲಕರು ಮಠದಲ್ಲಿದ್ದಂತಹ ಎಲ್ಲ ಕಾರ್ಯಗಳನ್ನು ಸಹಿತ ಚಾಚೂ ತಪ್ಪದ ಮಾಡಿದಾರ. ಶರೀರಕ್ಕೆ ದಣಿವಾಗೈತಿ, ಆಯಾಸ ಆಗೈತಿ, ಆದರೆ ಮುಖದ ಮೇಲಿನ ಕಳೆ ಮಾತ್ರ ಒಂದಿಷ್ಟೂ ಕಡಿಮೆ ಆಗಿಲ್ಲ. ಅದ ಆನಂದ, ಅದ ಒಂದು ತೇಜಸ್ಸು ಆ ಮುಖದ ಮೇಲೆ ಎದ್ದು ಕಾಣ್ತಿತ್ತು. ಒಂದಿಷ್ಟೂ ಸಹಿತ ನಾ ಅನ್ನುವ ಅಹಂಭಾವನೆ ಇಲ್ಲ. ಎಲ್ಲ ಕೆಲಸ ಮುಗಿಸಿ, ಸ್ನಾನ ಮುಗಿಸಿ, ಕುದುರೆ ಕಟ್ಟುವಂತಹ ಒಂದು ಕೋಲಿ, ಆ ಕೋಲಿ ಕಟ್ಟಿ ಮ್ಯಾಲೆ ಕುಂತಾರ. ಗಜದಂಡ ಮಹಾಸ್ವಾಮಿಗಳು ಏನು ಮಾಡಕತ್ತಾರಂತಂದ್ರೆ, ವ್ಯಾಸಪೀಠದ ಮೇಲೆ ಕುಂತ
ನಾಮಸ್ಮರಣೆಯನ್ನು ಆರಂಭ ಮಾಡಿದರು. ಹುಲಿಯ ಚರ್ಮದ ಮ್ಯಾಲೆ ಕುಂತಾರೆ. ಎಲ್ಲ ಭಕ್ತರನ್ನು ಉದ್ದೇಶಿಸಿ ಇನ್ನೇನು ಮಾತು ಆರಂಭ ಮಾಡಬೇಕು ಅಷ್ಟರೊಳಗೆ ಕಟ್ ಕಟ್ ಅಂತ ಹೇಳಿಕ್ಕಾರ ಆವಿಗೆ ಸದ್ದು ಕೇಳಾಕತ್ತು. ಬಿಳಿ ರೇಷ್ಮೆ ದೋತ್ರ, ನಸುಗೆಂಪು ಬಣ್ಣದ ರೇಷ್ಮೆಯ ಜರತಾರಿ ಮೇಲಂಗಿ, ತಲೆಗೆ ಅಂಥದ್ದ ಒಂದು ಮುಂಡಾಸಿಗೆ ಮುತ್ತಿನ ಗೊಂಚಲ, ಭುಜದ ಮ್ಯಾಲ ಕಲಾತ್ಮಕವಾಗಿ ಹೆಣೆಯಲಾದಂತಹ ಚಿನ್ನದ ಕಸೂರಿ ಕೆಲಸದ ಸೂರ್ಯನ ಚಿತ್ರ, ಮುಂಗೈಯಲ್ಲಿ ಬಂಗಾರದ ದಪ್ಪ ಕಡಗ, ರೇಷ್ಮೆಯ ಉತ್ತರಿಣಿ ಕರ್ಣಕುಂಡಲಗಳು, ಮುಖದ ಮೇಲೆ ಅಟ್ಟಹಾಸ ಅಹಂಕಾರದ ಮುದ್ರೆ, ತುಟಿಯೊಳಗೆ ಕೊಂಕುನಗೆ, ನಸುಬಾಗಿದಂತಹ ಕೊಕ್ಕರಿಯಂತಹ ಮೂಗು, ಪಾಂಡಿತ್ಯದ್ಯೋತಕವಾದಂತಹ ಚಿಕ್ಕ ಚಿಕ್ಕ ಆಳವಾದಂತಹ ಕಣ್ಣುಗಳು, ಭೀಮಕಾಯ, ತುಸು ಮುಂದೆ ಬಂದು ಸ್ವಲ್ಪ ಹೊಟ್ಟಿ, ಕೆಂಪು ಬಣ್ಣ, ನೋಡಿದ್ರೆ ಅಪಾರ ಪಾಂಡಿತ್ಯವನ್ನು ಹೊಂದಿರುವಂಥ ಪಂಡಿತ ಅಂತ ಗೊತ್ತಾಗಕತ್ತೈತಿ. ಒಳಗೆ ಬರಲೇನಂತೇಳಿ ಕೇಳಲಿಲ್ಲ, ಯಾರದೇರಿ ಅಂಥೇಳಿ ಕೂಗಿ ಕರೀಲಿಲ್ಲ. ರುದ್ರ ನಾಟಕದೊಳಗೆ ಹೆಂಗೆ ಪಾತ್ರಧಾರಿಗಳು ಪ್ರವೇಶ ಮಾಡ್ತಾರೆ ಹಂಗೆ ಗುರುಗಳ ಸನ್ನಿಧಾನಕ್ಕೆ ಬಂದುಬಿಟ್ಟ ಒಬ್ಬ ಪಂಡಿತ. ಇನ್ನೇನು ಗುರು ಧ್ಯಾನ ಮಗ್ನರಾಗಿ ಕಣ್ಣು ತೆಗೆದು ತಮ್ಮ ಉಪದೇಶಾಮೃತವನ್ನು ಆರಂಭ ಮಾಡಬೇಕಂತಾರೆ ಗಜದಂಡ ಮಹಾಸ್ವಾಮಿಗಳು. ಕಣ್ಣು ತೆಗೆದು ನೋಡ್ತಾರೆ. ಹೆಂಗಿದ್ರಪ್ಪ ಗಜದಂಡ ಮಹಾಸ್ವಾಮಿಗಳಂದ್ರೆ ವಿಶಾಲವಾದಂಥ ಹನಿ, ತ್ರಿಪುಂಡಕವನ್ನು ಧರಿಸಿದಾರ, ಕೊರಳೊಳಗೆ ರುದ್ರಾಕ್ಷಿ ಮಾಲೆ ಐತಿ, ವಸ್ತ್ರದೊಳಗೆ ಕಟ್ಟಿದಂಥ ಇಷ್ಟಲಿಂಗ, ಅಜಾನಬಾಹು, ಜ್ಞಾನಮುದ್ರೆ, ಕಾಷಾಯಾಂಬರಧಾರಿಗಳು, ಪ್ರಸನ್ನ ಮುಖದಿಂದ ತುಂಬಿದಂತಹ ಗಜದಂಡ ಮಹಾಸ್ವಾಮಿಗಳು ಓಂ ಚನ್ನಮಲ್ಲಿಕಾರ್ಜುನ, ಓಂ ಚನ್ನಮಲ್ಲಿಕಾರ್ಜುನ ಅಂಥೇಳಿ ನಾಮಸ್ಮರಣೆ ಮಾಡಿ ಕಣ್ಣು ತೆಗಿತಾರೆ. ಅವರ ಎದುರಿಗಿನ ಈ ಪಂಡಿತ ನಿಂತಾನ. ಬನ್ನಿ ಬನ್ನಿ ದಯಮಾಡಿಸಿ ಕುಳಿತುಕೊಳ್ಳಿ ಅಂತೇಳಿಕಾರ ತಮ್ಮ ಬಲಭಾಗದೊಳಗೆ ಒಂದು ಆಸನವನ್ನು ತೋರಿಸಿದರು. ತೋರಿಸಿ ಅವ್ರ ಜೊತೆ ಇದ್ದಂತಹ ಶಿಷ್ಯರಿಗೂ ಹೇಳ್ತಾರೆ, ನೀವು ಕೂಡ್ರಿ ಅಂತ ಹೇಳಿಕಾರ. ಹೇಳಿ ತಾವು ಯಾವೂರವರು ಅಂತ ಕೇಳಿದರು ಶಿವಯೋಗಿಗಳು. ನಾನು ಸುರಪುರ ಆಸ್ಥಾನದ ವಿದ್ವಾನ, ನನ್ನ ಹೆಸರು ಸುಬ್ಬಯ್ಯ ಶಾಸ್ತ್ರಿ ಅಂತ ಆ ಪಂಡಿತ ಹೇಳಿದ. ಮತ್ತು ಕಾಲಳಗಡಿಸ್ತಿದ್ದ. ಆಮೇಲೆ ಅಗ್ದಿನ ಅಹಂಕಾರದಿಂದ ಮಾತಾಡ್ತಿದ್ದ. ಶಿವಯೋಗಿಗಳ ಕೇಳ್ತಾರೆ, ಗಜದಂಡ ಮಹಾಸ್ವಾಮಿಗಳು ತಾವು ಇಲ್ಲಿಗೆ ಬಂದಂತಹ ಕಾರಣ ಏನಂತ ಕೇಳಬಹುದನ ಅಂತ ಕೇಳಿದರು. ತಾವು ಬ್ರಹ್ಮಜ್ಞಾನಿಗಳಂತೇಳಿಕಾರ ಹೇಳಕತ್ತಿದ್ರು, ತಮ್ಮ ಜೋಡಿ ವಾದ ಮಾಡಬೇಕಂತೇಳಿ ಬಂದಿನಿ ಅಂತ ಸುಬ್ಬಾಶಾಸ್ತ್ರಿ ಹೇಳಿದ. ಆವಾಗ ಮರು ಉತ್ತರವನ್ನು ಭಾಳ ಶಾಂತರಾಗಿ ಗಜದಂಡ ಮಹಾಸ್ವಾಮಿಗಳು ಕೊಟ್ಟರೆ ಏನಂದರೆ, ಬ್ರಹ್ಮಜ್ಞಾನ ವಾದ ಮಾಡುವಂಥ ವಿಷಯನ ಅಲ್ಲ ಅಂದ್ರೆ ಅವರು ಎಷ್ಟು ಚಂದ ಉತ್ತರ ಕೊಟ್ಟರು ನೋಡ್ರಿ. ಬ್ರಹ್ಮಜ್ಞಾನ ಅದು ವಾದ ಮಾಡುವಂಥ ವಿಷಯ ಅಲ್ಲಲ್ಲ ಅಂತಂದರು. ಆವಾಗ ಶಾಸ್ತ್ರಿ ಹೇಳ್ತಾನೆ, ಜಾರಿಕೊಳ್ಳಕ್ಕೆ ಏನಾರು ಉಪಾಯ ಮಾಡೋಕ್ಕೆ ಹೋಗಬೇಡ್ರಿ, ನನ್ನ ಪ್ರಶ್ನೆಗೆ ಮೊದಲು ಉತ್ತರ ಕೊಡ್ಬೇಕು ನೀವು ಅಂತಂದ. ಆವಾಗ
ಆ ಸುಬ್ಬಾಶಾಸ್ತ್ರಿ ಒಬ್ಬ ಶಿಷ್ಯ ಹೇಳ್ತಾನೆ ಗಜೇಂದ್ರ ಸ್ವಾಮಿಗಳಿಗೆ, ಸ್ವಾಮಿ ನಮ್ಮ ಗುರುಗಳಂದ್ರೆ ಯಾರು ಅಂತ ಹೇಳಿ ತಿಳಿದ್ರಿ? 108 ಉಪನಿಷತ್ತುಗಳು, ಬ್ರಹ್ಮಸೂತ್ರ, ಭಗವದ್ಗೀತೆ, 18 ಪುರಾಣ, ನಿಗಮಾಗಮಗಳನ್ನು ಅರಿದು ಕುಡಿದಾರ ಪ್ರಕಾಂಡ ಪಂಡಿತರದಾರ. ಎಂಥೆಂಥವರನ್ನು ವಾದದೊಳಗೆ ಸೋಲಿಸಿ ಬಿರುದುಗಳನ್ನು ಪಡ್ಕೊಂಡು ಬಂದಾರ. ಇದು ಈ ಕಡೆ ಐತಲ್ಲ, ಈ ಬಂಗಾರದ ಕಡೆಯನ್ನು ಸುರಪುರದ ದೊರೆಗಳು ನಮ್ಮ ಗುರುಗಳಿಗೆ ಕೊಟ್ಟಾರ ಅಂತ ಹೇಳಿದರು. ಆವಾಗ ಆ ಸುರಪುರದ ಸುಬ್ಬಾಶಾಸ್ತ್ರಿಗೆ ಇನ್ನಷ್ಟು ಅಹಂಕಾರ ಬಂತು. ಆವಾಗ ಗಜದಂಡ ಮಹಾಸ್ವಾಮಿಗಳು ಹೇಳ್ತಾರೆ, ಜಾರಿಕೊಳ್ಳೋದಂತೂ ದೂರ ಉಳಿತು, ಆದರೆ ಇದ್ದ ಸಂಗತಿ ಹೇಳಿದ್ನೆ ಅಷ್ಟೇ ಸರಿ, ಏನು ಕೇಳಬೇಕಾಗಿತ್ತು ಕೇಳ್ರಿ ಅಂತ ಹೇಳಿದರು. ಸುಬ್ಬಾಶಾಸ್ತ್ರಿ ಕೇಳ್ತಾನೆ, ಇವತ್ತು ಯಾವ ವಿಷಯದ ಬಗ್ಗೆ ಪ್ರವಚನ ಮಾಡಕತ್ತೀರಿ ಅಂತ ಕೇಳಿದ. ಆವಾಗ ಉಪನಿಷತ್ತಿನ ಮೇಲೆ ಪ್ರವಚನವನ್ನು ಮಾಡಕತ್ತೀನಿ ಅಂತ ಯಾವಾಗ ಗಜದಂಡ ಮಹಾಸ್ವಾಮಿಗಳು ಹೇಳಿದರು, ಗಹಗಹಿಸಿ ನಗಾಕತ್ತು ನೋಡ್ರಿ, ಮತ್ತೆ ನಗಾಕತ್ತ. ವಕ್ರನಗೆ ವಕ್ರದಂತಹ ಪ್ರದರ್ಶನದಿಂದ ಸಭೆಯೊಳಗೆಲ್ಲ ತಲ್ಲಣಗೊಂಡಂಗೆ ಆಗಿಬಿಡ್ತು. ಶಿವಯೋಗಿಗಳು ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಕುಂತಿದ್ರು. ತನ್ನ ವ್ಯಕ್ತಿತ್ವದ ವೈಭವವನ್ನು ಕಂಡು ಹೊಟ್ಟೆ ಉರಿ ಈ ಸ್ವಾಮಿಗೆ, ಅದಕ್ಕೆ ಇವ ಕಣ್ಣು ಮುಚ್ಚಿಕೊಂಡ್ರಾಕತ್ತಾನ ಅಂತೇಳಿಕಾರ ಮತ್ತು ಬಾಯಿಗೆ ಬಂದಂಗೆ ಸುಬ್ಬಾಶಾಸ್ತ್ರಿ ಅನ್ನಕತ್ತ. ಬ್ರಹ್ಮಜ್ಞಾನಿ ಅಂತೇಳಿಕಾರ ಕಪಟ ವೇಷ ತೊಟ್ಟು ಮುಗ್ಧರನ್ನು ಬಲಿಗೆ ಹಾಕ್ಕೊಂಡು ಈ ಸ್ವಾಮಿ ಏನು ಮಾಡಕತ್ತಾನಂದ್ರೆ ದುರಾಚಾರವನ್ನು ನಡೆಸಿದಾನ ಅಂಥೇಳಿಕಾರ ಬೈಯಾಕತ್ತ. ಆವಾಗ ಇವನಿಗೆ ಬಿಡಬಾರ್ದು ಅಂಥೇಳಿಕಾರ ಅಷ್ಟನುಗುಡದ ಶಿವಯೋಗಿಗಳಂದರು, ವಿದ್ಯಾಮದ ಪಾಂಡಿತ್ಯದಿಂದ ಪಾಪ ಈ ಜ್ಞಾನಿ ಕುರುಡನಾಗಿದ್ದಾನ ಅಂತ ಅಷ್ಟ ಅಂದ್ರೆ ನೋಡ್ರಿ. ಶಾಸ್ತ್ರಿಗಳ ಈ ಸಭೆಯೊಳಗೆ ವಾದ ಬೇಡ, ಸುಮ್ಮನೆ ಏಕಾಂತದೊಳಗೆ ಹೋಗು ನಡ್ರಿ, ಇಬ್ಬರ ಕೂಡಿ ಮಾತಾಡೋಣ ಅಂತ ಗಜದಂಡ ಮಹಾಸ್ವಾಮಿಗಳು ಹೇಳಿದರು. ಆವಾಗ ಇದಕ್ಕೆ ನೀ ಹೆದರಾಕತ್ತಿದೆಯೇನ? ತುಡುಗು ವ್ಯವಹಾರ ನನ್ನ ಮುಂದೆ ನಡೆಯೋದಿಲ್ಲ, ಏನಿದ್ರೂ ಸಹಿತ ಸಭೆಯೊಳಗನ ಆಗ್ಬೇಕಂತ ಮತ್ತೆ ಬಿಗುವಿನಿಂದ ಹೇಳಿದ. ಸರಿ ಕೇಳ್ರಿ ಅಂತ ಶಿವಯೋಗಿಗಳು ಮತ್ತೆ ಹೇಳಿದರು, ಉಪನಿಷತ್ತಿನ ಅರ್ಥವನ್ನು ಹೇಳ್ರಿ ಅಂತ ಆ ಸುಬ್ಬಾಶಾಸ್ತ್ರಿ ಹೇಳಿದ. ಉಪನಿಷತ್ತು ಅನ್ನುವುದು ಬ್ರಾಹ್ಮಣರಾದಂಥ ನಮಗೆ ಯೋಗ್ಯತೆ. ಉಪನಿಷತ್ ಆ ಶಬ್ದದ ಅರ್ಥ ಸಹಿತ ನಿಮಗೆ ಹೇಳಕ್ಕೆ ಆಗೋದಿಲ್ಲ. ಹನಿಗೆ ಇವತ್ತಿ ಪಟ್ಟ ಬಡ್ಕೊಂಡು ನೊಚ್ಚು ಮಜ್ಜಿಗೆ ಉಣ್ಣುವಂಥ ನೀವು ನಿಮಗೆಲ್ಲಿಯೂ ಉಪನಿಷತ್ತು ಅಂಥೇಳಿ ಸುಬ್ಬಾಶಾಸ್ತ್ರಿ ಅಂದುಬಿಟ್ಟ. ಆವಾಗ ಈ ಒಂದು ಪ್ರಶ್ನೆಗೆ ನನ್ನ ಶಿಷ್ಯರನ್ನ ಉತ್ತರ ಕೊಡ್ತಾರೋ ಅಂತೇಳಿಕಾರ ಗಜದಂಡ ಮಹಾಸ್ವಾಮಿಗಳು ಹೇಳಿದರು, ಮೃತ್ಯುಂಜಯ, ಗುರುಪಾದಾಯ, ಶರಣಪ್ಪ, ಲಿಂಗಣ್ಣ, ಮಹಂತೇಶ್ ಅಂತೇಳಿಕಾರ ಬಸವಣ್ಣ ಅನೇಕ ಜನ ಶಿಷ್ಯರಿದ್ದರು. ಎಲ್ಲರೂ ಏನು ಹೇಳಬೇಕಂತ ಹೇಳಿಕಾರ ತಿಳಿವಲ್ತು. ಕುದುರೆ ಕಟ್ಟೋ ಖೋಲಿ ಅಂತೇಕನ ಸುಮ್ಮನೆ ಕುಂತಾರ ಸಿದ್ಧ ಬಾಲಕರು. ಅಲ್ಲೇ ರುದ್ರಮುನಿ ಅಂಥೇಳಿಕಾರ ಒಬ್ಬವ, ಅವನು ಸೇವಾ ಮಾಡವನ ಸಿದ್ಧ ಬಾಲಕರ ಹಂತೇಕನ ಕುಂತಾನ. ಸಿದ್ಧ ಬಾಲಕರಿಗೆ ತಡ್ಕೊಳ್ಳೋಕ್ಕಾಗವಲ್ತು. ನಾ ಹೇಳ್ತೀನಿ ಅಂಥೇಳಿಕಾರ ಇನ್ನೇನು ಅವ್ರು ಹೇಳಬೇಕು ಅನ್ಕೊಡ್ದು ಆ ರುದ್ರಮುನಿ ಹೇಳಕತ್ತ, ಏ ಮಗನ, ದೆವ್ವ ಬಡ್ದೈತೆ ನಿನಗೆ, ತನ್ನಗೆ ಕುಂಡ್ರ ಅಂಥೇಳಿಕಾರ ಅವ ಬೇದ ಅನ್ನೋ ಅಕ್ಷರ ಗೊತ್ತಿಲ್ಲ, ಉಪನಿಷತ್ತಿನ ಅರ್ಥ ಹೇಳಕ್ಕೆ ಹೊಂಟಾನಲ್ಲಿ. ಸುಮ್ಮನೆ ಕುಂಡಿರ್ತೀವೋ ಏನೋ ಗುದ್ದು ನೀನು ಅಂತೇಳಿಕಾರ
ದೆವ್ಗಿವು ಹಿಡಿದತನ ನಿನಗೆ ಅಂತಂದ. ಆವಾಗ ಸಿದ್ಧಬಾಲಕರು ಹೇಳ್ತಾರೆ, ನನಗೆ ದೆವ್ವ ಹಿಡಿದಿಲ್ಲ, ಆ ಶಾಸ್ತ್ರಿಗೆ ಹಿಡಿದ ದೆವ್ವ ಬಿಡಿಸ್ಬೇಕಾಗಿತ್ತು ನನಗೆ ಅಂತಂದ್ರೆ ಅವರು. ಏ ಪೆದ್ದ ಸಿದ್ಧ, ಹೆಚ್ಚು ಮಾತಾಡಿದೆ ಅಂದ್ರೆ ನಿನ್ನ ಮೈಯಾಗಿಂದ ಜೀವನ ಬಿಡಿಸ್ತ ನೋಡು ಅಂತ ಹೇಳ್ಕಾರ. ದಮ್ಮ ಅಂತ ಹೇಳ್ಕಾರ. ಸಿದ್ಧ ಬಾಲಕರ ಬೆನ್ನಿಗೆ ಗುದ್ದಿದ. ಇವರ ನಡುವೆ ಏನೋ ಪಿಸುಗುಡೋದು ನಡೆದೈತೆ ಅಂತ ಹೇಳ್ಕಾರ. ಅಲ್ಲಿದ್ದಂಥ ಸ್ವಾಮಿಗಳಿಗೆ ಮತ್ತು ಸುಬ್ಬಾಶಾಸ್ತ್ರಿಗಳಿಗೆ ಗೊತ್ತಾತು. ಏನಂತ ಹೇಳ್ಕಾರ ಕೇಳಿದರು. ಆವಾಗ ಸಿದ್ಧ ಬಾಲಕರು ಒಂದೇ ಮಾತು ಹೇಳ್ತಾರೆ, ಏನಂದ್ರೆ, ಬುದ್ಧಿ ತಾವು ಅಪ್ಪನೇ ಕೊಟ್ರೆ ನಾನು ಏನು ಮಾಡ್ತೇನೆ ಅಂದರೆ ಇವರಿಗೆ ಉಪನಿಷತ್ತಿನ ಅರ್ಥವನ್ನು, ಅವರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ ಅಂತ ಸಿದ್ಧ ಬಾಲಕರು ಅಂದರು. ಪೂರಾ ಉಪನಿಷತ್ತಂದ್ರೆ ಬೆನ್ನಿ ಮುದ್ದಿ ಚಿನ್ನಿ ದಾಂಡು ಆಡ್ದಂಗೆ ಅಂತ ಹೇಳಿ ತಿಳ್ಕೊಂಡೇನ? ಸುಮ್ಮನೆ ಕುದುರೆ ದನ ಕಾಕೊಂತ ಕುಂತಿ ಕುಂಡ್ರ ಅಲ್ಲೇ ಅಂತ ಹೇಳ್ಕಾರ. ಆ ಸುಬ್ಬಾಶಾಸ್ತ್ರಿ ಗದರಿಸಿದ. ಇಲ್ಲ, ನಾ ಹೇಳ್ತೀನಿ, ಗುರು ಅನುಗ್ರಹದ ಬೆನ್ನಿ ಮುದ್ದಿ ತಿಂದು ಚಿನ್ನಿ ದಾಂಡುವಿನಿಂದ ಹೆಂಗೆ ಗುರಿ ಇಟ್ಟು ಹೊಡ್ಯಾಕೆ ಬರ್ತೈತೆ ಅನ್ನೋದನ್ನು ನಾ ತೋರಿಸ್ತೀನಿ. ನನಗೆ ಗುರುಗಳ ಅಪ್ಪಣೆ ಆಗಬೇಕು ಅಂತ ಸಿದ್ಧ ಬಾಲಕರು ಅಂದರು. ಆವಾಗ ಅವತ್ತ ನೋಡ್ರಿ, ಒಂದನೇ ಸಾರಿ ಬಾ ಮಗು ಅಂತ ಸಿದ್ಧ ಬಾಲಕರನ್ನು ಗಜದಂಡ ಮಹಾಸ್ವಾಮಿಗಳು ಕರೆದ್ರು ನೋಡ್ರಿ. ಆ ಒಂದು ಶಬ್ದ ಅಮೃತ ಕುಡ್ದಷ್ಟು ಸಂತೋಷ ಆತಂತ ನೋಡ್ರಿ ಸಿದ್ಧ ಬಾಲಕರಿಗೆ. ಎಷ್ಟೋ ವರ್ಷಗಳ ಕಷ್ಟ ಕ್ಷಣದೊಳಗೆ ಪರಿಹಾರ ಆದಂಗೆ ಆಗಿಬಿಡ್ತು. ಹಕ್ಕಿಯಂತೆ ಹಾರಿತವರ ಮನಸ್ಸು. ಧೀರ ಪದಗತಿಯಿಂದ ಗುರುಗಳ ಪಾದಕ್ಕೆ ಓಡಿ ಹೋಗಿ ಗಟ್ಟಿಯಾಗಿ ಗುರು ಪಾದವನ್ನು ಹಿಡಿದು, ಸದ್ಗುರುನಾಥ ನನ್ನನ್ನು ಮಾತಾಡಿಸಿದ್ಯಾ, ಸದ್ಗುರುನಾಥ ಮಗ ಅಂತ ಹೇಳ್ಕಾರ, ನನ್ನನ್ನು ಕರೆದಿಯಾ ಅಂತ ಹೇಳ್ಕಾರ. ಸಂತೋಷ ಭರಿತರಾದರು. ಗೋಪಾಲಕ, ಬಿಚ್ಚು ನಿನ್ನ ಗೋಪುರಾಣ ಏನು ಹೇಳ್ತಿ ನೋಡೋನು ಅಂತ ಹೇಳ್ಕಾರ. ಗಜದಂಡ ಮಹಾಸ್ವಾಮಿಗಳ ಎದುರಿಗೆ ಸುಬ್ಬಾಶಾಸ್ತ್ರಿ ಸಿದ್ಧ ಬಾಲಕರನ್ನು ಪ್ರಶ್ನೆ ಮಾಡಿದ. ಆವಾಗ ಗಜದಂಡ ಶಿವಯೋಗಿಗಳ ಕಂಗಳಿಂದ ಕರುಣೆಯ ಗಂಗೆ ಉಕ್ಕಿ ಹರಿದು ಸಿದ್ಧ ಬಾಲಕರನ್ನು ಪ್ರವೇಶ ಮಾಡ್ತಿತ್ತು. ಅದು ಯಾರಿಗೂ ಕಂಡಿದ್ದಿಲ್ಲ. ಅಂತಹ ಕರುಣೆ ಸಿದ್ಧ ಬಾಲಕರಿಗೆ ಕಂಡಿತ್ತು ನೋಡ್ರಿ. ಶಾಸ್ತ್ರಿಗಳೇ ನಿತ್ಯ ಬ್ರಹ್ಮಾತ್ಮೈಕ್ಯ ಬೋಧಕ ಬ್ರಹ್ಮವಿದ್ಯೆ ಉಪನಿಷತ್ತು ಅಂತ ಸಿದ್ಧ ಬಾಲಕರು ಹೇಳಿದರು. ಹಿತಮಿತ ಶಬ್ದಗಳಿಂದ ಉತ್ತರ ಕೊಟ್ಟರು. ಆವಾಗ ಅದರ ಅರ್ಥ ಹೇಳಬೇಡ, ನನಗೆ ಸರಿಯಾದ ಪ್ರಶ್ನೆಗೆ ಉತ್ತರ ಕೊಡು ಅಂಥೇಳಿಕಾರ ಸುಬ್ಬಾಶಾಸ್ತ್ರಿ ಸಿದ್ಧ ಬಾಲಕರಿಗೆ ಹೇಳಿದ. ಆವಾಗ ನನಗೂ ಕಂಠಪಾಠವನ್ನು ಹೇಳಬೇಕಂತ ಆಸೆ ಇಲ್ಲ, ನಿಮಗೆ ಸರಿಯಾದ ಉತ್ತರನ ಕೊಡಬೇಕಂತ ಹೇಳಿಕಾರ. ನನಗೂ ಐತಿ. ಕರ್ಣ ತಾ ರಾಧೆಯ ಪುತ್ರ ಅಂತ ಹೇಳಿಕಾರ ಬಲವಾಗಿ ನಂಬಿದ್ದ. ಆದರೆ ಶ್ರೀಕೃಷ್ಣ ನೀ ರಾಧೆಯ ಪುತ್ರನಲ್ಪ, ಕುಂತಿ ಪುತ್ರ ಅಂತ ಯಾವಾಗ ಹೇಳಿದ, ಆವಾಗ ಕರ್ಣನ ತಪ್ಪು ಗ್ರಹಿಕೆ ಬ್ರಹ್ಮಜ್ಞಾನ ಅಡಗಿ ನಿಜವಾದ ಜ್ಞಾನವಾಯಿತು. ಅದರಂಗ ಈ ಬ್ರಹ್ಮವಿದ್ಯೆ ಐತಲ್ಲ, ಇದು ಶಿಷ್ಯನ ಹೃದಯದಲ್ಲಿರುವಂತಹ ನಾನು ಜೀವ ಅನ್ನುವಂಥ ಅಜ್ಞಾನ ಭ್ರಾಂತಿಯನ್ನು ಬಿಡಿಸುವಂಥದ್ದೈತಿ. ಆ ವಿದ್ಯೆ ಮಾರ್ಗನ ಉಪನಿಷತ್ತು ಅಂಥೇಳಿಕಾರ ವಿಶೇಷವಾಗಿ ಇಲ್ಲಿ ಹೇಳಿದರು. ಅದಕ್ಕೆ ಆ ಸಿದ್ಧ ಬಾಲಕರ ಒಂದು ಉತ್ತರಕ್ಕೆ ಸುಬ್ಬಾಶಾಸ್ತ್ರಿ ಬೆರಗಾದ. ಜಿಜ್ಞಾಸು ಅಥವಾ ಮುಮುಕ್ಷುಗಳನ್ನು
ಉಪ ಅಂದರೆ ಬ್ರಹ್ಮನ ಸಮೀಪಕ್ಕೆ, ನಿಷಿದಯತಿ ಅಂದರೆ ತೀವ್ರವೈದು ನಿಲ್ಲಿಸುವುದು. ಬ್ರಹ್ಮನ ಹತ್ತಿರ ಅತ್ಯಂತ ತೀವ್ರವಾಗಿ ಕರೆದುಕೊಂಡು ಹೋಗಿ ನಿಲ್ಲಿಸುವಂತಹ ಮಾರ್ಗನ ಉಪನಿಷತ್ತು ಅಂತ ಹೇಳ್ಯಾರ. ಮತ್ತು ತಮಗೆ ತಿಳಿಸಿ ಹೇಳಿದರು ಅವರು. ಉಪನಿಷತ್ ಮತ್ತು ಜ್ಞಾನ ಇವೆರಡಕ್ಕೂ ಒಂದೇ ಅರ್ಥ. ಯಾಕಂದ್ರೆ ಜೀವನ ಅವಿದ್ಯಾ ನಿರಸನ ಮಾಡುವಂತಹ ಎರಡರ ಪರಿಣಾಮ ಒಂದೇ ಆಗೈತಿ. ಸರ್ವಜೀವಿಗಳೂ ಜ್ಞಾನಕ್ಕೆ ಅಧಿಕಾರಿಗಳು. ಆದ್ದರಿಂದ ಉಪನಿಷತ್ ವಿಚಾರ ಮಾಡುವುದಕ್ಕೆ ಸರ್ವರೂ ಭಾಜನರಿದ್ದಾರೆ, ಕೇವಲ ಬ್ರಾಹ್ಮಣರಷ್ಟ ಅಲ್ಲ ಅಂತ ಹೇಳಿಕಾರ. ವಿಶೇಷವಾಗಿ ಸಿದ್ಧಬಾಲಕರು ತಮ್ಮ ಒಂದು ಜ್ಞಾನಭರಿತವಾದಂತಹ ತೀಕ್ಷ್ಣವಾದಂಥ ಉತ್ತರಗಳನ್ನು ಕೊಟ್ಕೋತ ಹೋದರು. ಮತ್ತು ಸಿದ್ಧಬಾಲಕರು ಹೇಳ್ತಾರೇನೆಂದ್ರೆ, ಶರೀರಕ್ಕೆ ಬ್ರಾಹ್ಮಣ ಅನ್ನಬೇಕು ಮತ್ತು ಜೀವಕ್ಕೆ ಬ್ರಾಹ್ಮಣ ಅನ್ನಬೇಕು, ಜಾತಿಗೆ ಬ್ರಾಹ್ಮಣ ಅನ್ನಬೇಕು ಅಂತ ಹೇಳ್ಯಾರ. ಮತ್ತು ಅಲ್ಲಿ ಪ್ರಶ್ನೆ ಮಾಡ್ತಾರೆ ಅವರು, ಮರು ಪ್ರಶ್ನೆಯನ್ನು ಮಾಡ್ತಾರೆ. ತನು ಬ್ರಾಹ್ಮಣವೋ, ತನುವಿನೊಳಗಿನ ಜೀವ ಬ್ರಾಹ್ಮಣವೋ? ಯಾವ ಮಹಾತ್ಮ ಗಾಳಿ ಬೆಳಕಿನಂತೆ ಯಾವುದಕ್ಕೂ ಅಂಟಿಕೊಳ್ಳದೆ ಎಲ್ಲವನ್ನೂ ಒಳಗೆ ಮಾಡಿಕೊಂಡು ಶಿವಧ್ಯಾನವನ್ನು ಮೈಗೂಡಿಸಿಕೊಂಡು ನಿರ್ಮಲಾತ್ಮಕನಾಗಿ ಪರರ ಕಲ್ಯಾಣವೇ ತನ್ನ ಮುಖ್ಯ ಗುರಿ ಅಂತದಲ್ಲ, ಅವ ನಿಜವಾದ ಬ್ರಾಹ್ಮಣ. ನಾನು ಅನ್ನುವಂಥ ಅಹಂಕಾರದಿಂದ ತುಂಬಿರುವಂಥ ನೀನು ಬ್ರಾಹ್ಮಣ ಜಾತಿಗೆ ಕಳಂಕ ಅಂತ ಹೇಳಿಕಾರ ಸಿದ್ಧಬಾಲಕರು ಹೇಳಿದರು. ಬ್ರಹ್ಮಜ್ಞಾನಾತೀತ ಅಂದರೆ ಬ್ರಹ್ಮನನ್ನು ಅರಿತವನು ಬ್ರಾಹ್ಮಣ. ಬ್ರಹ್ಮನ ಒಂದು ನಿಜವಾದಂಥ ಅಸ್ತಿತ್ವನ ಗೊತ್ತಿರಲಾರ್ದಂಥ ನೀನು ಹ್ಯಾಂಗೆ ಬ್ರಾಹ್ಮಣ ಅಂತ ಹೇಳಿಕಾರ ಕೇಳಿದಾಗ ಸುಬ್ಬಾಶಾಸ್ತ್ರಿ ತನ್ನ ಒಂದು ಬಂಗಾರದ ಕಡಗವನ್ನು ತೆಗೆದು ಸಿದ್ಧಬಾಲಕರ ಶ್ರೀಚರಣಕ್ಕಿಡಾಕೆ ಹೋದ. ಆವಾಗ ಸಿದ್ಧಬಾಲಕರು ಹೇಳ್ತಾರೆ, ಇದರ ಅವಶ್ಯಕತೆ ನಮಗಿಲ್ಲ, ನಿಮ್ಮೊಳಗಿದ್ದಂಥ ಅಜ್ಞಾನ ನಿರಸನವಾಯಿತಲ್ಲ, ಅದಕ್ಕಿಂತಲೂ ದೊಡ್ಡ ಕಾಣಿಕೆ ಮತ್ತೊಂದು ಬೇಡ ಅಂತ ಹೇಳಿಕಾರ ಸಿದ್ಧಬಾಲಕರು ಹೇಳಿದರು. ಅದನ್ನು ನೋಡಿ ಎಲ್ಲ ಮಂದಿ ಅಂತಿದ್ರಂತ, ಮುಸ್ರಿ ಪಾತ್ರೆ ತೊಳಿತಿದ್ನಲ್ಲ ಅದು ಸಿದ್ಧ ಇಮಾಯನ, ಬಾವಿಯಿಂದ ನೀರು ಸೇದಿ ತರ್ತಿದ್ದಲ್ಲ ಅದು ಸಿದ್ಧ ಇವ, ಹಯಶಾಲೆಯನ್ನು ಗೋಶಾಲೆಯನ್ನು ಸ್ವಚ್ಛ ಮಾಡ್ತಿದ್ದಲ್ಲ ಅವ ಸಿದ್ಧ ಇವ, ರಾಶಿ ರಾಶಿ ಕಟ್ಕಿ ಒಡೆದು ಕಂತಿ ಭಿಕ್ಷಾ ಬೇಡಿಕೊಂಡು ಬಂದು ಅನಾಥರಂಗ ಮಲ್ಲಿಕಾರ್ಜುನನ ಗುಡಿ ಕಟ್ಟಿ ಮೇಲೆ ಮಲ್ಕೋತಿದ್ದಲ್ಲ ಅದು ಸಿದ್ಧನ ಇವ ಅಂತೇಳಿಕಾರ ತಮ್ಮ ಒಳಗನ ಮಾತಾಡ್ತಿದ್ರಂತೆ. ಎಂಥ ಕೆಲಸ ಮಾಡಿಬಿಟ್ಟಿವಪ್ಪ, ಏನು ಸಿದ್ಧಬಾಲಕರನ್ನು ಬೆನ್ನ ಮೇಲೆ ಗುದ್ದಿದ್ದ ಆ ರುದ್ರಮುನಿ ಕಣ್ಣೀರು ಹೊಂಟು ಸಾಕ್ಷಾತ್ ಪರಮಾತ್ಮನನ್ನು ಗುದ್ದಿನಲ್ಲಪ್ಪ ಅಂತ ಹೇಳಿಕಾರ. ಬುದ್ಧಿ ಸಿದ್ಧನೊಳಗೊಂದು ವಿಶೇಷವಾದ ಶಕ್ತಿ ಐತಂತೆಲ್ಲರೂ ಹೇಳಕತ್ತರು. ಶಾಸ್ತ್ರಿ ಕ್ಷಮಾ ಬೇಡಿಕಾರ ಹೊರಟವಾದ. ಈ ಒಂದು ಪರಮಾನಂದಕ್ಕೆ ಸುಖಕ್ಕೆ ಏನೂ ಆನಂದ ಯಾವುದಕ್ಕೂ ಸರಿ ಇಲ್ಲದಷ್ಟು ಆನಂದ. ಸಿದ್ಧಬಾಲಕರು ಗುರುಪಾದವನ್ನು ಗಟ್ಟಿಯಾಗಿ ಹಿಡಿದಾರ, ಎಬಿಸಿ ತಲೆ ಮೇಲೆ ನೇವರಿಸಿ ತಮ್ಮ ಒಂದು ಆಶೀರ್ವಾದವನ್ನು ಸಿದ್ಧಾರೂಢರಿಗೆ ಸಿದ್ಧಬಾಲಕರಿಗೆ ಗಜದಂಡ ಮಹಾಸ್ವಾಮಿಗಳು ಮಾಡಕತ್ತಾರ. ತಾಯಿಯನ್ನು ತಪ್ಪಿಸಿಕೊಂಡ ಅಲೆದು ಹುಡುಕಿ ಕಷ್ಟಪಟ್ಟು ತಾಯಿ ಸಿಕ್ಕಾಗ ಹೆಂಗೆ ಆಕ್ಕೈತೋ ಹಂಗೆ ಸಿದ್ಧಬಾಲಕರಿಗೆ ಆತು. ಬಿಕ್ಕಿ ಅಳಾಕತ್ತರು. ಸಿದ್ಧಬಾಲಕರ ಕಣ್ಣಿನಿಂದನೂ ಕಣ್ಣೀರು ಹೊಂಟೈತಿ, ಗಜದಂಡ ಮಹಾಸ್ವಾಮಿಗಳ ಕಣ್ಣಿನಿಂದಲೂ ಕಣ್ಣೀರು ಹೊಂಟೈತಿ. ಸಿದ್ಧ, ನೀ ಏನಂಥೇಳಿ ನನಗೆ ಗೊತ್ತಿತ್ತಪ್ಪ, ಆದ್ರೂ ಸಹಿತ
ಈ ಒಂದು ಧರ್ಮದ ಮಾರ್ಗದೊಳಗೆ ನಾ ಸುಮ್ಮನೆ ಇದ್ದೆ, ನಿನ್ನಂಥ ಶಿಷ್ಯನನ್ನು ಪಡೆದು ನಾ ಧನ್ಯನಾದಿ ಅಂತ ಹೇಳಿಕಾರ ಅವತ್ತಿನಿಂದ ಸಿದ್ಧಬಾಲಕರಿಗೆ ತಮ್ಮ ಪಕ್ಕದೊಳಗನ ಆಸನವನ್ನು ಹಾಕಿ ಅಲ್ಲೇ ಕೂಡಿಸ್ಕೊಂಡು ತಮ್ಮ ಸಂಪೂರ್ಣವಾದಂಥ ಜ್ಞಾನವನ್ನು ಸಿದ್ಧಬಾಲಕರಿಗೆ ಗಜದಂಡ ಮಹಾಸ್ವಾಮಿಗಳು ದಾರಿ ಎರೆಯಕತ್ತಾರ.